ಇದರ ಮಧ್ಯೆ ರೇವಣ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಇದಾಗಿದ್ದು, ಈ ಪ್ರೊಸೀಜರ್ ಆಗಿದ್ದು 17ನೇ ACMM ನ್ಯಾಯಾಲಯ. ಮತ್ತೊಂದು ಕಡೆ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆ ಆಯಿತು. ರೇವಣ್ಣ ಸಲ್ಲಿಸಿದಂಥ ಬೇಲ್ ಅರ್ಜಿ ಇವತ್ತು ಕೂಡ ಮುಂದೂಡಿಕೆಯಾಯಿತು. ನಾಳೆಗೆ ಈ ಅರ್ಜಿಯ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೂಡಿದೆ. ನಿನ್ನೆ ರೇವಣ್ಣ ಪರ ವಕೀಲರ ವಾದವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಲಿಸಿತ್ತು. ಅಂದರೆ ಅವರು ಆರಂಭದಲ್ಲಿ ನನ್ನ ಕಕ್ಷಿದಾರರಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋದನ್ನು ನ್ಯಾಯಪೀಠದ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ರೇವಣ್ಣ ಪರ ವಕೀಲರು ಮಾಡಿದರು. ಈ ವೇಳೆ ಒಂದು ಪ್ರಶ್ನೆ ಪ್ರಸ್ತಾಪ ಆಗಿತ್ತು. ಆರೋಪಿ ಕಸ್ಟಡಿಯಲ್ಲಿದ್ದಾರೆ, ಅಂದರೆ ನಿನ್ನೆ ಆರೋಪಿ ಕಸ್ಟಡಿಯಲ್ಲಿದ್ದಾರೆ, ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡಬಹುದಾ ಅನ್ನುವಂಥ ಪ್ರಶ್ನೆ ನ್ಯಾಯಪೀಠದಿಂದ ಬಂದಿತ್ತು. ಸದ್ಯ ಆರೋಪಿ ಇವತ್ತಿನ ಬೆಳವಣಿಗೆ ನ್ಯಾಯಾಂಗ ಬಂಧನ ಹೋಗಿದ್ದಾರೆ ಅಥವಾ ನ್ಯಾಯಾಂಗ ಬಂಧನ ಕೊಡಲಾಗಿದೆ ಅವರನ್ನು. ಸೊ ಈಗ ಪ್ರಶ್ನೆ ಇರೋದು, ಆರೋಪಿ ಪಾಲಿಗೆ ಪೂರಕವಾಗತ್ತಾ ಇವತ್ತು ACMM ಕೋರ್ಟ್ನಲ್ಲಾದಂಥ ಆದೇಶ, ಅಥವಾ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರೋದು ನಾಳಿನ ಬೇಲ್ ಪ್ರಕ್ರಿಯೆಗೆ, ಆರೋಪಿಗೆ ಬೇಲ್ ಪಡ್ಕೊಳ್ಳೋದಕ್ಕೆ ಇವತ್ತಿನ ಆದೇಶ ಪೂರಕವಾಗತ್ತಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆರೋಪಿ ಕಸ್ಟಡಿಯಲ್ಲಿದ್ದಾಗ ಬೇಲ್ ವಿಚಾರಣೆ ಮಾಡಬಹುದಾ ಅನ್ನೋ ವಿಚಾರ ಪ್ರಸ್ತಾಪ ಆಗಿತ್ತು. ಈಗ ಆರೋಪಿ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಸೊ ನಾಳೆ ಆರೋಪಿಗೆ ಇದು ಪೂರಕವಾಗುವಂತ ಸಾಧ್ಯತೆ ಇದೆಯಾ? ಖಂಡಿತ ರಕ್ಷತ್, ಇದು ನಿಜಕ್ಕೂ ಪೂರಕ ಆಗುತ್ತೆ. ಯಾಕಂತಂದ್ರೆ ನಿನ್ನೆ ಇದ್ದಿದ್ದಂತಹ ಪ್ರಶ್ನೆ ಅಂದ್ರೆ ನೀವೇ ಹೇಳ್ತಾ ಇದ್ರಿ, ಈಗ PC ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಬಹುದಾ ಅಂತ ಸ್ವತಃ ನ್ಯಾಯಾಧೀಶರಾಗಿರುವಂತಹ ಗಜಾನನ್ ಭಟ್ ಅವರು ನಿನ್ನೆ ಪ್ರಶ್ನೆ ಮಾಡಿದ್ರು. ಈ ಒಂದು ಪ್ರಶ್ನೆಗೆ CV ನಾಗೇಶ್ ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ನ ಸೈಟೇಷನ್ಸ್ ಹೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಆ ಸೈಟೇಷನ್ಸ್ ಅಲ್ಲಿ ಯಾವಾಗ ಕಸ್ಟಡಿಯಲ್ಲಿ ಇದ್ದಂತಹ ವ್ಯಕ್ತಿಯು ಕೂಡ ಬೇಲ್ ಪಡೆದುಕೊಳ್ಬಹುದು ಮತ್ತೆ ಬೇಲ್ ಕೊಟ್ಟಂತಹ ಉದಾಹರಣೆಗಳನ್ನು ಉಲ್ಲೇಖ ಮಾಡುವಂತಹ ಕೆಲಸವನ್ನ CV ನಾಗೇಶ್ ಅವರು ಮಾಡಿದ್ರು. ಅದರ ಪರ್ಯಾಯವಾಗಿ ಇವತ್ತು ನೋಡೋದಾದ್ರೆ ಇವತ್ತು ಆ ಪ್ರಶ್ನೆ ಉದ್ಭವಿಸಲ್ಲ. ಯಾಕಂತಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರವೇ ಪ್ರಶ್ನೆ ಆಗ್ತಾ ಇತ್ತು. ಅಂದ್ರೆ PC ಕಸ್ಟಡಿಯಲ್ಲಿದ್ದಾಗ ವಿಚಾರಣೆ ನಡೆಸಬಹುದೇ, ಈ ಪ್ರಶ್ನೆಗೆ ಉತ್ತರನ ತೆಗೆದುಕೊಳ್ಳುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಬೇಕಿತ್ತು. ಅದಾದ ನಂತರ ಜಾಮೀನು ಅರ್ಜಿ ವಿಚಾರಣೆ ನಡೆಯಬೇಕಿತ್ತು. ಆದ್ರೆ ಆ ಪ್ರಶ್ನೆ ಈಗ ನೆಕ್ಸ್ಟ್ ಉದ್ಭವಿಸಿಲ್ಲ. ಯಾಕಂತಂದ್ರೆ ಇವತ್ತು ಅವರು ಈಗ ಜೈಸಲ್ಲಿ ಇರುವಂತದ್ದು, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ರೇವಣ್ಣನವರನ್ನ ಕಳಿಸುವಂತ ಕೆಲಸ ಆಗಿದೆ. ಹೀಗಾಗಿ ಈಗ ನಾಳೆ ನಡೆಯುವಂತಹ ವಿಚಾರಣೆಯಲ್ಲಿ ನೇರವಾಗಿ ಜಾಮೀನು ಅರ್ಜಿಯ ವಿಚಾರಣೆನೇ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ರಕ್ಷತ್, ಈಗಾಗಲೇ ನಿನ್ನೆ ನೀವು ಹೇಳ್ತಾ ಇದ್ರಿ, ನಿನ್ನೆ ಆದಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅವರ ವಕೀಲರು ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡ್ತಾ ಹೋಗ್ತಾ ಇದ್ರು. ಅಂದ್ರೆ ಈ ರೇವಣ್ಣನವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಮತ್ತೆ ಅವರ ವಿರುದ್ಧ ಯಾವುದೇ ರೀತಿಯ ನೇರವಾದ ಸಾಕ್ಷ್ಯಗಳಿಲ್ಲ, ಕೇವಲ ಆರೋಪಗಳಷ್ಟೇ. ಮತ್ತೆ ಪ್ರಕರಣದಲ್ಲಿ ಅವರು ನೇರವಾಗಿ ಭಾಗಿಯಾಗಿರುವಂತಹ ವಿಚಾರ ಇಲ್ಲ. ದೂರು ಕೊಟ್ಟಂತಹ ದೂರುದಾರ ಹೇಳ್ತಿರುವಂತದ್ದು ರೇವಣ್ಣ ಅವರು ಹೇಳಿದ್ದಕ್ಕೆ ಕರ್ಕೊಂಡ್ಬಂದೆ ಅನ್ನೋ ಪಾಯಿಂಟ್ ಮಾತ್ರ ಇದೆ. ಆದ್ರೆ ರೇವಣ್ಣ ಅವರು ಕರ್ಕೊಂಡ್ಬರೋದಕ್ಕೆ ಸೂಚನೆ ಕೊಟ್ಟಿದ್ದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳಿಲ್ಲ. ಹೀಗೆ ಅನೇಕ ಪಾಯಿಂಟ್ಗಳನ್ನು ಉಲ್ಲೇಖವನ್ನು ಮಾಡಿದ್ರು. ಇದರ ಜೊತೆಗೆ ಈಗ ಇನ್ನೊಂದು ಹೊಸದಾಗಿರುವಂತಹ ಅಂಶ ಸಿಕ್ಕಿರೋದೇನಂತಂದ್ರೆ ರೇವಣ್ಣನವರಿಗೆ ಅನಾರೋಗ್ಯ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಸ್ವತಃ ಅವರ ಪರ ವಕೀಲರು ವಾದ ಮಂಡಿಸಿದಂತಹ ಬಳಿಕ ರೇವಣ್ಣನವರಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಸ್ವತಃ ರೇವಣ್ಣನವರು ಪಾಯಿಂಟ್ ಔಟ್ ಮಾಡ್ತಾರೆ, ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಆದ್ರೆ SIT ಅಧಿಕಾರಿಗಳು ನನಗೆ ತನಿಖೆಗೆ ಮಾಡುವಂತಹ ಉದ್ದೇಶದ ನಡುವೆ ನನ್ನ ಆರೋಗ್ಯ ಸಮಸ್ಯೆಯನ್ನು ಪರಿಗಣಿಸುವಂತ ಕೆಲಸವನ್ನು ಮಾಡ್ತಿಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ಕೂಡ ಮುಂದಾಗ್ತಿಲ್ಲ. ಈಗಾಗಲೇ ಒಂದು ದಿನ ನಿನ್ನೆ ನಾನು ಟ್ರೀಟ್ಮೆಂಟ್ ಪಡ್ಕೊಂಡು ಬರುವಂತ ಕೆಲಸ ಆಗಿದೆ, ನಾಳೆ ನಾನು ಟ್ರೀಟ್ಮೆಂಟ್ ಪಡ್ಕೊಂಡು ಬರಬೇಕು, ಅದಕ್ಕೋಸ್ಕರ ನನಗೆ ಟೈಮ್ ಬೇಕು, ಮತ್ತೆ ನಾನು ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯಬೇಕು ಅನ್ನೋ ಪಾಯಿಂಟ್ ನ ಸ್ವತಃ ಆರೋಪಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರು ಜೈಸಿಗೆ ಹೋಗಿದ್ದಾರೆ. ಇವತ್ತು ಜೈಸಿಗೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಗಂಭೀರವಾಗಿ ಪರಿಗಣಿಸಿದ್ದು ಅವರ ಅನಾರೋಗ್ಯ ಕಾರಣವನ್ನ ಮತ್ತೆ ಸ್ವತಃ ಆರೋಪಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಧಾರದ ಮೇರೆಗೆ. ಹೀಗಾಗಿ ನಾಳೆನೂ ಕೂಡ ಇದೇ ಗ್ರೌಂಡ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ನಾಳೆನೂ ಕೂಡ ಅವರ ವಾದದಲ್ಲಿ ಪ್ರಮುಖವಾದಂತಹ ಅಂಶ ಇರೋದೇನಂತಂದ್ರೆ, ಅಲ್ಲಿ ಏನೋ ರೇವಣ್ಣನವರ ವಿರುದ್ಧ ಇರುವಂತಹ ಆರೋಪ ಏನಿದೆ ಇದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ ಅಂತ. ಆದ್ರೆ SIT ಇಷ್ಟಕ್ಕೆ ಏನು ಸುಮ್ಮನಾಗಿಲ್ಲ. SIT ಕೂಡ ಅವರಿಗೆ ನಾಳೆ ಜಾಮೀನು ಸಿಗಬಾರ್ದು ಅಂತ ಹೇಳಿ ಬಹುತೇಕ ವಾದ ಮಂಡಿಸುತ್ತೆ. ಆ ವಾದ ಮಂಡಿಸುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಇವತ್ತು ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳಿದಂತ ನಕಾರಾತ್ಮಕ ಉತ್ತರ ಕೊಟ್ಟರು ಅಂತ ಹೇಳಿ ಅದನ್ನ ನಾಳೆ ಹೈಲೈಟ್ ಮಾಡೇ ಮಾಡ್ತಾರೆ. ಎರಡನೇ ಪಾಯಿಂಟ್ ಏನಂತಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಇನ್ನು ರೇವಣ್ಣನವರು ಇನ್ನೂ ಇನ್ವೆಸ್ಟಿಗೇಷನ್ಗೆ ಸಹಕರಿಸಿಲ್ಲ ಅನ್ನೋ ಪಾಯಿಂಟ್ ಅನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಮೂರನೇದಾಗಿ ರೇವಣ್ಣನವರಿಗೂ ಈ ಪಾತ್ರಕ್ಕೂ ಇರುವಂತಹ ಕೇಸ್ ಸಂಬಂಧಪಟ್ಟಂತ ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಇನ್ನಷ್ಟು ಪ್ರಮುಖ ಪಾಯಿಂಟ್ಗಳನ್ನು ಉಲ್ಲೇಖವನ್ನು ಮಾಡ್ತಾರೆ. ಈಗ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಿರುವಂತದ್ದು, ಈಗ ಸ್ವತಃ ದೇವರಾಜೇಗೌಡರು ಕೂಡ ಈಗ ಬಂದಿದ್ದಾರೆ ನೋಡ್ತಾ ಹೋಗಬಹುದು. ರಕ್ಷಿತ್ ದೇವರಾಜೇಗೌಡರು ಬಂದಿದ್ದಾರೆ, ಈಗಷ್ಟೇ ಪ್ರೆಸ್ ಮೀಟ್ ಕೂಡ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಯಾಕಂತಂದ್ರೆ ಅವರ ವಿರುದ್ಧ ಕಾರ್ತಿಕ್ ಗೌಡ ಮಾಡಿದಂತಹ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇವತ್ತು ದೇವರಾಜೇಗೌಡರು ಉತ್ತರ ಕೊಡ್ತಿದ್ದಾರೆ. ಸರ್, ಇವತ್ತಿಗೆ ಪ್ರೆಸ್ ಮೀಟ್ ಬಂದಿದ್ರ, ಯಾವ ಪಾಯಿಂಟ್ಗೆ ಸರ್? ಈಗ ಪ್ರೆಸ್ ಮೀಟ್ ಮಾಡ್ತೀನಲ್ಲ, ಈಗ ಸ್ಟಾರ್ಟ್ ಮಾಡ್ತೀವಿ. ಈಗ ಕಾರ್ತಿಕ್ ಗೌಡ ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಅವನು ಯೋಗ್ಯನ ಅಯೋಗ್ಯನ ಅನ್ನೋ ತೀರ್ಮಾನ ಆಗ್ತದೆ. ಇದಿಷ್ಟು ಈಗ ದೇವರಾಜೇಗೌಡರು ಈಗ ಪ್ರೆಸ್ ಮೀಟ್ ಮಾಡಕ್ಕೆ ಮುಂದಾಗ್ತಿರುವಂತದ್ದು. ಸದ್ಯಕ್ಕಷ್ಟೇ ಪ್ರೆಸ್ ಮೀಟ್ ಶುರು ಆಗುತ್ತೆ ರಕ್ಷಿತ್, ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಬೆಳಗ್ಗೆ 11 ಗಂಟೆ ಶುರು ಆಗುತ್ತೆ. ಕಂಟಿನ್ಯೂ ಆಗಿ ವಿಷ್ಣು ಪ್ರಸಾದ್ ಬಹುಶಃ ಪ್ರಮುಖ ವಿಚಾರ ಪ್ರಸ್ತಾಪ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ದೇವರಾಜೇಗೌಡರು ಕಾರ್ತಿಕ್ ಗೌಡ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡುವಂತ ಸಾಧ್ಯತೆಗಳಿದಾವೆ. ಒಂದಂತೂ ಸ್ಪಷ್ಟ, ಇವತ್ತು ಎಚ್ ಡಿ ರೇವಣ್ಣ ಜೈಲು ಸೇರಿದ್ರು ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಅವರು ಜೈಲು ಸೇರಿದ್ದು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಹೋಗಿರೋದು ಆರೋಪಿಗೆ ಪೂರಕವಾಗಬಹುದು ನಾಳೆಯ ಬೇಲ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಅನ್ನೋದು. ಸೊ ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೇಸ್ ಮೇಲೆ ಕೇಸ್ ಬೀಳ್ತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣ ನಾಪತ್ತೆ. ಎಲ್ಲಿದ್ದಾರೆ, ಏನು ಕತೆ ಅನ್ನೋದರ ಬಗ್ಗೆ ಯಾವ ಸ್ಪಷ್ಟತೆಯೂ ಕೂಡ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.